ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಚಿಂತಾಮಣಿ ವಧುವರರ ಅನ್ವೇಷಣಾ ಕೇಂದ್ರದ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ. ಚಿಂತಾಮಣಿ ಒಕ್ಕಲಿಗರ ವಧುವರರ ಅನ್ವೇಷಣಾ ಕೇಂದ್ರದ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ನಗರದ ಎನ್ಆರ್ ಬಡಾವಣೆಯಲ್ಲಿರುವ ವಧುವರರ ಅನ್ವೇಷಣಾ ಕೇಂದ್ರದ ಕಚೇರಿಯಲ್ಲಿ ಕೇಂದ್ರದ ಪದಾಧಿಕಾರಿಗಳು ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಅನ್ವೇಷಣಾ ಕೇಂದ್ರದ ಹಿರಿಯ ಸದಸ್ಯರಾದ ಕೆಎಸ್ ರಾಮಕೃಷ್ಣ ರೆಡ್ಡಿರವರು ಮಾತನಾಡಿ, ಒಕ್ಕಲಿಗರ ವಧುವರರ ಅನ್ವೇಷಣಾ ಕೇಂದ್ರವನ್ನು ಸುಮಾರು 20 ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಹೇಳಿದರು. ಸಮುದಾಯಕ್ಕೆ ಸೇರಿದ ಹೆಣ್ಣು ಅಥವಾ ಗಂಡು ಮಕ್ಕಳ ಪೋಷಕರು ತಮ್ಮ ಮಕ್ಕಳಿಗೆ ಈ ಕೇಂದ್ರದ ಮೂಲಕ ಉತ್ತಮ ಸಂಬಂಧಗಳನ್ನು ಪಡೆಯಬಹುದಾಗಿದೆ ಎಂದು ನುಡಿದರು. ಸಮುದಾಯದ ಜನರು ಇಲ್ಲಿ ನೋಂದಣಿ ಮಾಡಿಸಬೇಕೆಂದು ತಿಳಿಸಿದರಲ್ಲದೆ, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದರು. ಹೊಸ ವರ್ಷವು ನಾಡಿನ ಸಮಸ್ತ ಜನರಿಗೆ ಸುಖ, ಶಾಂತಿ, ಸಮೃದ್ಧಿಯನ್ನು ನೀಡಲೆಂದು ಶುಭ ಹಾರೈಸಿದರು. ಅನ್ವೇಷಣಾ ಕೇಂದ್ರದ ಸ್ವಯಂ ಸೇವಕರಾದ ಎನ್ ಶಿವರಾಮ್ರವರು ಮಾತನಾಡಿ, ಈ ಕೇಂದ್ರದ ಮೂಲಕ ಅನೇಕ ಮಂದಿ ವಧುವರರ ಹೊಂದಾಣಿಕೆಯನ್ನು ಮಾಡಲಾಗಿದೆ ಎಂದು ತಿಳಿಸಿದರು. ಮದುವೆಯಾದ 100 ಮಂದಿ ನೆಮ್ಮದಿಯ ಬದುಕು ಕಟ್ಟಿಕೊಂಡು ಸುಖ ಸಂತೋಷದಿಂದ ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳಿದರಲ್ಲದೆ, ಅನ್ವೇಷಣಾ ಕೇಂದ್ರದಿಂದ ಒಕ್ಕಲಿಗ ಸಮುದಾಯದ ಏಳಿಗೆಗಾಗಿ ಇತರೆ ಸೇವಾ ಕಾರ್ಯಗಳನ್ನು ಸಹ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅನ್ವೇಷಣಾ ಕೇಂದ್ರದ ಅಧ್ಯಕ್ಷರಾದ ಬಿ ರಾಮರೆಡ್ಡಿ, ಕಾರ್ಯದರ್ಶಿ ಆರ್ ವಿ ವೆಂಕಟರಾಮರೆಡ್ಡಿ, ಸದಸ್ಯರಾದ ಎಂ ನಾರಾಯಣ ಸ್ವಾಮಿ, ಆರ್ ವೆಂಕಟರೆಡ್ಡಿ, ಬಿಸಿ ನಾರಾಯಣ ಸ್ವಾಮಿ, ವೆಂಕಟರಮಣಾರೆಡ್ಡಿ, ಎಂ ವಿ ಶ್ರೀನಿವಾಸ ರೆಡ್ಡಿ, ಎಂ ಆರ್ ಶಂಕರ್ ರೆಡ್ಡಿ, ಪಿ ಶಿವಾರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಈ ಸಮುದಾಯವು ಸುಮಾರು 25 ವರ್ಷಗಳಿಂದ ಪ್ರಭುತ್ವವಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದರಿಂದ ನಮ್ಮ ಸಮುದಾಯದವರು ಗಂಡು ಮಕ್ಕಳಾಗಲಿ ಅಥವಾ ಹೆಣ್ಣು ಮಕ್ಕಳಾಗಲಿ ಒಳ್ಳೆಯ ಸದುಪಯೋಗವನ್ನು ಉಪಯೋಗಿಸಿಕೊಂಡು ನೆಮ್ಮದಿಯಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಬೇಕಾದಷ್ಟು ಜನ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ನಮ್ಮ ಸಮುದಾಯ ಬಿಟ್ಟು ಬೇರೆ ಯಾವುದೇ ಕಮ್ಯುನಿಟಿಗೆ ನಾವು ಶ್ರದ್ಧೆ ತಗೋತಾ ಇಲ್ಲ. ಆದ್ದರಿಂದ ಎಲ್ಲರಿಗೂ ನಮ್ಮ ಸಮುದಾಯದವರಿಗೆ ಮುಂದೇನು ಸಹಿತ ನಮ್ಮ ಸಮುದಾಯದವರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಸಮುದಾಯದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ವಧುವರ ಅನ್ವೇಷಣೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ದೇವರಿಗೆ ಪ್ರಾರ್ಥಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ. ಒಕ್ಕಲಿಗರ ವಧುವರ ಅನ್ವೇಷಣಾ ಕೇಂದ್ರವನ್ನು 2005ರಲ್ಲಿ ಪ್ರಾರಂಭಿಸಿ ನಿರಂತರವಾಗಿ ಅಂದಿನಿಂದಲೂ ಕೂಡ ಇಲ್ಲಿವರೆಗೂ ಒಕ್ಕಲಿಗರ ಸಮುದಾಯಕ್ಕೆ ಸಂಬಂಧಪಟ್ಟಂಥ ವಧುವರ ಹೊಂದಾಣಿಕೆಯನ್ನು, ಮದುವೆ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಬಂದು ಅನೇಕ ಸುಮಾರು 100,000 ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಇವತ್ತು ಅವರು ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದಾರೆ, ನೆಮ್ಮದಿ ಜೀವನ ನಡೆಸ್ತಾ ಇದ್ದಾರೆ, ಸುಖವಾಗಿದ್ದಾರೆ, ಒಳ್ಳೆಯ ಕೆಲಸಗಳಲ್ಲೂ ಇದ್ದಾರೆ. ಅಂತಹ ಒಂದು ಕಾರ್ಯವನ್ನು ನಾವು 2005ರಿಂದ ಇಲ್ಲಿವರೆಗೂ ನಡೆಸ್ಕೊಂಡು ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಾವು ಆ ಸಮುದಾಯದ ಏಳಿಗೆಗಾಗಿ ಬೇರೆ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂಥ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ವಧುವರ ಅನ್ವೇಷಣಾ ಕೇಂದ್ರದಲ್ಲಿ ಅವರಿಗೆ ಪ್ರತ್ಯೇಕವಾಗಿ ನಾವು ಇಲ್ಲಿ ಬರುವುದರ ಜೊತೆಗೆ ಬೇರೆ ಔಟ್ಸೈಡ್ನಿಂದ ಕೂಡ ನಾವು ಬೇರೆಯವ್ರ ಮುಖಾಂತರ ವಧುವರ ಒಂದು ಅನ್ವೇಷಣೆ ಮಾಡಿ ಅವರ ಡೀಟೇಲ್ಸ್ ಎಲ್ಲ ಪಡೆದು ನಾವು ಹೊಂದಾಣಿಕೆಯನ್ನು ಮಾಡುವ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದೀವಿ ಅನ್ನೋದು ಹೇಳುವಂಥದ್ದು ಒಂದು ಶುಭ ಸುದ್ದಿ ನಮ್ಮದು. ಈ ಸಂದರ್ಭದಲ್ಲಿ ನಾವು ವರ್ಷದಂತೆ ಪ್ರತಿ ವರ್ಷದಂತೆ ಹೊಸ ವರ್ಷದ ಕ್ಯಾಲೆಂಡರ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕ್ಯಾಲೆಂಡರ್ ನಾವು ಬಿಡುಗಡೆ ಮಾಡಬೇಕು ಉದ್ದೇಶದಿಂದ ನಿಶ್ಚಯಿಸಿ ಇವತ್ತು ಈಗ ನಾವು ಲೆಕ್ಕಾಚಾರ ಮಾಡಿದಾಗ 1500ಕ್ಕಿಂತ ಹೆಚ್ಚಿನ ಸದಸ್ಯರನ್ನು ಹೊಂದಿದ್ದೀವಿ. ಇನ್ನೂ ಅನೇಕ ಸದಸ್ಯರನ್ನ ಹೊಂದುವಂಥ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ. ಇದು ನಿರಂತರವಾಗಿ ಹೀಗೆ ನಡ್ಕೊಂಡು ಬರಬೇಕು ಅಂತ ನಾವು ಎಲ್ಲರಲ್ಲೂ ಕೂಡ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀವಿ. ಹಾಗೂ ಸಮುದಾಯದ ಎಲ್ಲರಿಗೂ ಕೂಡ ಈ ಕ್ಯಾಲೆಂಡರ್ಗಳನ್ನು ಹಂಚುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ. ಈಗ ಎಲ್ಲ ಬಿಡುಗಡೆ ಆದ ನಂತರ ಆ ಕ್ಯಾಲೆಂಡರ್ಗಳನ್ನು ಎಲ್ಲ ಸಮುದಾಯದ ಮುಖಂಡರುಗಳಿಗೆ ಹಂಚಿ ಇದರ ಒಂದು ಲಾಭವನ್ನು ಪಡ್ಕೋಬೇಕು ಅಂತ ಎಲ್ಲರನ್ನೂ ಪ್ರಾರ್ಥಿಸ್ತಾ ಇದ್ದೀವಿ.